ಆಗಸ್ಟ್ 23ನೇ ತಾರೀಕು ನೇಟಿವ್ ಸ್ಪ್ರೇ ಮಾಡಿ ಇವತ್ತಿಗೆ 2 ಡೇಸ್ ಆಗಿದೆ. ಇವತ್ತಿಗೆ ಟೋಟಲಾಗಿ 4 ತಿಂಗಳು 18 ದಿವಸ ಆಗಿದೆ. 4 ತಿಂಗಳು 18 ದಿವಸ ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳನ್ನು ಕೂಡ ಸ್ಪ್ರೇ ಮಾಡಿದೆ ಅದಕ್ಕೆ. ಸೊ ನೋಡ್ತಾ ಇರ್ಬೋದು ಯಾವ ಥರ ಗ್ರೀನಿಶ್ ಆಗಿದೆ, ಹೆಲ್ದಿ ಆಗಿದೆ. ಇದು ಬೆಂಕಿ ರೋಗ ಮೊದಲಿದ್ದು ಇವಾಗೆಲ್ಲ ಕ್ಯೂರ್ ಆಗಿಬಿಟ್ಟು ಹೊಸದಾಗಿ ಮರಿಗಳೆಲ್ಲ ಕುಡಿಗಳೆಲ್ಲ ಚೆನ್ನಾಗಿ ಬರ್ತಾಯಿದೆ. ಸೊ ನೇಟಿವ್ ಆ್ಯಂಡ್ ಟಾಟಾ ಕಂಪ್ನಿದು ಸರ್ಪ್ಲಸ್ ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳನ್ನ ಸ್ಪ್ರೇ ಮಾಡಿದೆ. ನೀವು ಪ್ರತಿ ದಿವಸ ಅಬ್ಸರ್ವ್ ಮಾಡ್ತಾನೆ ಇರಬೇಕಾಗತ್ತೆ, ಏನಾದ್ರು ಚೇಂಜಸ್ ಆಗಿದೆಯಾ ಅಂತ ನೋಡಬೇಕಾಗತ್ತೆ. ಇದಾದಮೇಲೆ ಇವಾಗ ನೆಕ್ಸ್ಟ್ ಕೊಳೆ ರೋಗಕ್ಕೆ COC ಒಂದು ಮಾಡಬೇಕು. ಎಲ್ಲೆಲ್ಲಿ ಕೊಳೆ ಬಿದ್ದಿರುತ್ತಲ್ಲ ಅಂಥ ಕಡೆ ಮರಿಗಳ ಸಂಖ್ಯೆ ಎಲ್ಲ ಜಾಸ್ತಿ ಆಗುತ್ತೆ ಇನ್ನೊಂದು 15 ಡೇಸಲ್ಲಿ. ಇವಾಗ ಏನಿದೆ ಡಬಲ್ ಆಗ್ಬೋದು ಅಂತ ನಂದು ಒಂದು ಅನಿಸಿಕೆ ಇದೆ. ಇವಾಗ ನಾನು ಏನೋ ಒಂದು ಔಷಧಿ ಮಾಡಿದ್ದೀನಿ ಅಂತಂದು ನೀವು ಅದನ್ನೇ ಮಾಡಬೇಕು ಅಂತೇನಿಲ್ಲ. ಯಾವ ಕಂಟೆಂಟ್ ಇರಬೇಕು, ನಿಮ್ಮ ಜಾಗಕ್ಕೆ ಯಾವ್ದು ಕರೆಕ್ಟ್ ಅನಿಸುತ್ತೆ ಅದನ್ನು ಕ್ಲೀನಾಗಿ ಸ್ಟಡಿ ಮಾಡಿಬಿಟ್ಟು ನೀವು ಅದನ್ನು ಅಪ್ಲೈ ಮಾಡಬೇಕಾಗತ್ತೆ. ಈಗ ನಮ್ಮ ಹೊಲಕ್ಕೆ ಇಲ್ಲಿ ತಕ್ಕಂಗೆ ಇಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನಾವು ಎವ್ರಿ ಡೇ ವಿಸಿಟ್ ಮಾಡಿ ನಾವು ನೋಡಿದಾಗ ಗೊತ್ತಾಗುತ್ತೆ ಇದರಲ್ಲಿ ಏನು ಚೇಂಜಸ್ ಆಗ್ತಾಯಿದೆ, ಏನೆಲ್ಲ ಪ್ರಾಬ್ಲಮ್ ಆಗ್ತಾಯಿದೆ, ಅದಕ್ಕೇನು ನಾವು ಮೆಡಿಸಿನ್ ಮಾಡಬೇಕು. ಓಕೆ ನೋಡಿ, ಇವಾಗ ಎಲೆ ಸಿಗ್ತಾ ಇದ್ದಾವೆ ಹುಳುಗಳು. ಸೊ ಇದಕ್ಕೆ ಇನ್ನೊಂದು ಸಲ ನಾವು ಬಂದುಬಿಟ್ಟು ಇನ್ಸೆಕ್ಟಿಸೈಡ್ಗಳನ್ನು ಸ್ಪ್ರೇ ಮಾಡಬೇಕಾಗತ್ತೆ. ನೋಡಿ ಇದೆಲ್ಲ ಸೀಪಿರೋದು, ಇದು ಹುಳ ಕಡ್ದಿರೋದು. ಈ ಥರ ಹೋಲಾದರೆ ಈ ಸೆಂಟ್ರಲೆಲ್ಲ ವೈಟ್ ಇರೋದೆಲ್ಲ ಬಂದ್ಬಿಟ್ಟು ಅದು ಚಿಕ್ಕದು ಸೀಪುತ್ತಲ್ಲ ಹುಳ ಅದು. ಸೊ ನಾಳೆ ಸ್ವಲ್ಪ ಮಳೆ ಏನಾದ್ರು ಕಡಿಮೆ ಇತ್ತು ಅಂತ ಬಂದ್ಬಿಟ್ಟು ನಾಳೆ ಎಲ್ಲ ನಾಡ್ದ ಇದಕ್ಕೆ ಒಂದು ಸ್ಪ್ರೇ ತೊಗೊಂಡು ಹಾಕಬೇಕು. ನೋಡಿ ಕೊಳೆಗೂ ಕೂಡ ನಾನು ನೇಟಿವನ್ನ ಸ್ಪ್ರೇ ಮಾಡಿದ್ದೀನಿ. ಇಫ್ ಇನ್ ಕೇಸ್ ಅದರಲ್ಲಿ ಕಂಪ್ಲೀಟ್ ಅದು ಒಂದೇ ಸಲಿಗೆ ಕೊಳೆ ಅಂತಂದರೆ ರೂಟಿಂದನೂ ಆಗಿದ್ರೆ ಅಂತೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಜಸ್ಟ್ ಇವಾಗ ಶುರು ಆಗ್ತಾಯಿದ್ರೆ ನೇಟಿವದಿಂದ ಕೂಡ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಆ್ಯಂಡ್ ಡ್ರೈನೇಜ್ ಸಿಸ್ಟಮು ಕ್ಲೀನ್ ಇರಬೇಕು, ಕ್ಯೂರ್ ಇರಬೇಕು. ಇಷ್ಟೆಲ್ಲ ವರ್ಕ್ ಮಾಡಿದರೂ ಕೂಡ ಕೊಳೆಗಳು ಬರೋದು ಮಾಮೂಲಿನೇ, ಅದಕ್ಕೆಲ್ಲ ಪ್ಯಾನಿಕ್ ಆಗಬಾರ್ದು. ಇಲ್ಲೆಲ್ಲ ನೋಡಿ ಇದಿಷ್ಟು ಇಲ್ಲಿ ಈ ಸೈಡ್ ಮಾತ್ರ ನನಗೆ ಜಾಸ್ತಿ ಈ ಥರ ಎಲ್ಲೋ ಚುಕ್ಕೆ ರೋಗ ಇದ್ದಿತ್ತು. ಇವಾಗ ಹೊಸ ಎಲ್ಲೆಲ್ಲೂ ಕೂಡ ಇನ್ನೂ ಕಂಪ್ಲೀಟಾಗಿ ಕ್ಯೂರ್ ಆಗಿಲ್ಲ. ಇದು ನೋಡೋಣ, ಇನ್ನೊಂದು 5 ಡೇಸ್ ಬಿಟ್ಟು ಅಬ್ಸರ್ವ್ ಮಾಡ್ರೆ ಗೊತ್ತಾಗುತ್ತೆ. ಸೊ ಪ್ರತಿಯೊಂದು 5 ಮಡಿಗೂ ನೀವು ಅಡ್ಡಾಡ್ಬಿಟ್ಟು ಏನು ಚಿಂತಿಸಿದೆ, ಯಾವ ಕಡೆ ಚೆನ್ನಾಗಿದೆ, ಯಾವ ಕಡೆ ಪ್ರಾಬ್ಲಮ್ ಇದೆ ನೋಟಿಸ್ ಮಾಡ್ತಾ ಇರಬೇಕು. ಸುಮ್ಮನೆ ಈಗ ಅಂಗಡಿಗೆ ಹೋಗ್ಬಿಟ್ಟು ಔಷಧಿ ತೊಗೊಂಬಂದು ಹೊಡೋದಕ್ಕಿಂತ ಏನಾಗ್ತದೆ ಅಂತ ನಿಮಗೆ ಗೊತ್ತಿರುತ್ತೆ ಬಿಟ್ಟು ಅಂಗಡಿಯವ್ರಿಗೆ ಗೊತ್ತಿರಲ್ಲ. ಇಲ್ಲ ಅವರೇ ಬಂದುಬಿಟ್ಟು ನೋಡಿ ನಿಮಗೆ ಮೆಡಿಸಿನ್ಸ್ ಕೊಟ್ಟು ಅವರೇ ಅಬ್ಸರ್ವ್ ಮಾಡ್ತಾರೆ ಅಂದರೆ ಒಂದು ಲೆಕ್ಕ. ಇಲ್ಲ ಸುಮ್ಮನೆ ಒಂದು 5-6 ಮೆಡಿಸಿನ್ ಕೊಡ್ತಾರೆ, ಮಿಕ್ಸ್ ಮಾಡ್ಕೊಂಡು ಹೊಡೀರಿ ಅಂತಾರೆ ಅಂದರೆ ಅದಕ್ಕೆ ಅರ್ಥನೇ ಇಲ್ಲ. ನೋಡ್ತಾ ಇರ್ಬೋದು, ಇದು ಹಳೆ ಎಲೆಗಳೇಗಿದ್ದಾವೆ, ಹೊಸದಾಗಿ ಬರ್ತಾ ಇರೋದೆಲ್ಲ ಚೆನ್ನಾಗಾಗ್ತಾಯಿದೆ. ಬಟ್ ಹಾಗಂತ ಕಂಟ್ರೋಲ್ ಆಗೇ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಈ ಒಂದು ವಿಚಾರದಲ್ಲಿ. ಯಾಕೆಂದರೆ ಇಟ್ಸ್ ಡಿಪೆಂಡ್ಸ್ ಆನ್ ಎಲ್ಲ ಬಂದ್ಬಿಟ್ಟು ನೇಚರ್, ವೆದರ್ ಸಪೋರ್ಟ್ ಹೇಗೆ ಮಾಡುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಮೆಟಲಾಕ್ಸಿ ಎಮ್ ಒಂದು 3.3% ಇರ್ತಕ್ಕಂಥದ್ದನ್ನು ಸ್ಪ್ರೇ ಮಾಡಿಬಿಟ್ಟು, ಅಂದರೆ ಎಲ್ಲೆಲ್ಲಿ ಕೊಳೆ ಬಂದಿರ್ತಲ್ಲ ಅಕ್ಕಪಕ್ಕ ಗಿಡಗಳಿಗಷ್ಟೇ
ಅಷ್ಟಕ್ಕೂ ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ. ಕಪ್ಪೆ ಚಿಪ್ಪಿನ ಸುಣ್ಣನೂ ಕೂಡ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಕೊಳೆ ಬಂದಿರೋ ಜಾಗಗಳಿಗೆ. ಈ ವರ್ಷ ತುಂಬ ಕಡೆ ರೋಗಗಳು ಜಾಸ್ತಿ ಇರೋದ್ರಿಂದ ಮಾರ್ಕೆಟಲ್ಲಿ ಪ್ರೈಸ್ ಕೂಡ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತಕ್ಕಂಥ ಒಂದು ಮುನ್ಸೂಚನೆ ಇದೆ. ಸೊ ಹಾಗಾಗಿ ನೀವೆಲ್ಲ ಆದಷ್ಟು ಸ್ಪ್ರೇಗಳನ್ನು ಚೆನ್ನಾಗಿ ಕೊಟ್ಟು ಎಷ್ಟಾಗುತ್ತೆ ಅಷ್ಟು ಉಳಿಸ್ಕೊಳ್ರಿ. ಅಗೇನ್ ನಾನು ಮೇಯ್ನಾಗಿ ಹೇಳೋದೇನೆಂದರೆ ಗೊಬ್ಬರಗಳನ್ನು ಜಾಸ್ತಿ ಕೊಡಬೇಡಿ. ಗೊಬ್ಬರ ಜಾಸ್ತಿ ಕೊಟ್ಟರೆ ನಿಮಗೆ ಯಾವುದೇ ಕಾರಣಕ್ಕೂ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ ರೋಗಗಳನ್ನು. ಓಕೆ, ಥ್ಯಾಂಕ್ ಯು.